जिंदगी एक सफर है सुहाना, यहाँ कल क्या हो किसने जाना। जिंदगी एक सफर है सुहाना, यहाँ कल क्या हो किसने जाना। ನಾನು ವಿಡಿಯೋ ಮಾಡತ್ತೇನೆ, ಅಲ್ಲಿ ನಿಮ್ಮ ಅಪ್ಪ ಗೊತ್ತಿಲ್ಲ ಹಾಡತ್ತಾರ ನೋಡಲ್ಲಿ. ಒಂದು ಹಕ್ಕಿ ಗುಬ್ಬಿ ಪಕ್ಷಿ ಪ್ರಾಣಿಗಳು ಸತಿಗೆ ತನ್ನದೇ ಆದಂತ ಒಂದು ಸ್ವಂತ ಗೂಡನ್ನ ಕಟ್ಕೊಂತಾವು. ಇನ್ನು ಮನುಷ್ಯ ಆದವಂಗೆ ಎಷ್ಟು ಆಸೆ ಇರ್ಬೋದಲ್ಲ. 1000 ವರ್ಷ ಬದುಕಲ್ಲ ಭೂಮಿ ಮೇಲೆ, ಆದ್ರೂ ಇರೋಷ್ಟು ದಿನ ಒಂದು ನಂದೇ ಆದಂತ ಮನೆ, ನಾವ್ ಯಾರ ಕಡೆನೂ ಕೈ ಚಾಚಲಂಗ ಇಷ್ಟಪಟ್ಟಂಗೆ ಜೀವನ ಲೀಡ್ ಮಾಡ್ಬೇಕನ್ನೋಂಥದ್ದು ಏನು ತಪ್ಪಲ್ಲ. ಈ ಪ್ಲಾಟ್ ನೋಡಕ್ ಬಂದ್ ಓನರಿಗೆ ಫೋನ್ ಮಾಡಿ ಕಡೆಗೆ ನಮ್ಗೆ ಇದಿಷ್ಟ ಆತ, ಸ್ವಚ್ಛ ಮಾಡ್ಸಿ. ಹೌದು, ಇದು ನೋಡ್ರಿ ಇವಾಗ ಸ್ವಚ್ಛ ಮಾಡ್ಸೈತಿ. ಅವತ್ತು ಪೂಜೆಗೆ ಬಂದಿದ್ದು ವಿಡಿಯೋನು ಅದಾವು. ನಂಗೆ ಹಾಕ್ಬೇಕು ನಿಮ್ಗೊಂದು ಖುಷಿ ವಿಚಾರ ಹೇಳ್ತೇನೆ ಅಂತೇಳಿ ನನಗೆ ಹೇಳಕ ಆಗ್ಲಿಲ್ಲ, ಬಂದೆ. ಇಲ್ಲೇ ಚಾಪಿ ಹಾಸ್ರಿ, ಚಾಪಿ ಅಲ್ಲೇ ಹಾಸಿ ಅಲ್ಲೇ ಮಾಡೋಣ ಪೂಜೆ. ಎಲ್ಲ ಕುರಿ ಹಿಕ್ಕಿ ಹಾಕ್ಯಾವ. ಪ್ಲೇಟ್ ಇದ್ರೆ ಕುಂದ್ರು ಕರೆಕ್ಟ್. ಒಂಚೂರು ಇದನ್ನ ಹಳ್ಳಿದಿದ್ದೆ ಇಡಪ್ಪ ಅಲ್ಲಿ ಈ ತಾಟಿಗೆ ಹೆಂಗೆ ಆದರೂ ಇಲ್ಲ ಸ್ವಲ್ಪ ಸೈಡಿಗೆ ಸಪೋರ್ಟಿಗೆ ಅದು ಕರೆಕ್ಟ್ ಕುಂತೈತಿ. ಕಸ ತೆಗೆದ್ಮೇಲೆ ಇನ್ನೂ ದೊಡ್ಡದು ಅನಿಸ್ತೈತಲ್ಲ ಜಾಗ. ಇವಕ್ಕೆ ತುಂಬ ಹಾಕಿನ ನಡಿತೈತಿ ಬರೋಬ್ಬರಿ ಅಲ್ಲಿಂದ ಇಲ್ಲಿ ಮಠ, ಈ ಇದಗಿರಿ ಅಲ್ಲಿ ಮಠ. ಭವಾಯ ನಮಃ ಶ್ರೀ ಸಾಂಬಾಯ ನಮಃ. ಶುದ್ಧೋದಕೇನ ಸ್ನಾಪಯಾಮಿ ಗಂಧದ್ವಾರಾಂ ದೂರದರ್ಶಂ ನಿತ್ಯ ಪುಷ್ಟಾಂ ಕರ್ಷಣೀಶ್ವರೇ ಗುಂ ಸರ್ವಭೂತಾನಂ ತಾನೇವ ಪಪ್ಪಯೇ ಶ್ರಿಯಂ. ಶ್ರೀ ಸಾಂಬಾಯ ನಮಃ ರುದ್ರಾ ಕುಂಕುಂ ಧಾರಯಾಮಿ ಯೋಪಾಂ ಪುಷ್ಪವೇದ ಪುಷ್ಪಾವಾಂ ಪ್ರಜವಾನ್ ಪಶುಮಾಂ ಭವತೆ. ಚಂದ್ರಾಪಂ ಪುಷ್ಪಂ ಪುಷ್ಪಾವಾಂ ಪ್ರಜವಾನ್ ಪಶುಮಾಂ ಭವತೆ. ಶ್ರೀ ಸಾಂಬಾಯ ನಮಃ ನಾನಾವಿಧ ಪತ್ರ ಪುಷ್ಟಾನಿ ಧಾರಯಾಮಿ. ಸಿದ್ದು ಹಾಕ್ಯಾರಲ್ಲ ಗೊಮ್ಮತ್ ಕೊಡ್ರಿ, ಕೈಲೇ ಹಿಂಗೆ ಸಿಮಡ್ಸಪ್ಪಿ, ಎಡಗೈ ಹಿಡ್ಕೊಂಡು ಬಲಗೈಲೆ ಹಿಂಗೆ ಹಾಕಿ ಹಾಕಿ ಸ್ವಲ್ಪ ನಾಲ್ಕು ಸೈಡ್ ಇಲ್ಲಿ ತುಗ್ಗಿಬಿಡ್ರಿ. ಹಾಕ್ರಿ. ಸಹಸ್ರೇಶ ಪುರುಷ ಶೇಷಾನ ಯದನ್ಯತಾ ಬಾಣಶ್ಯ ಮಹಿಮತೋ ಜಾಯಾಗುಂ ಚ ಪುರುಷ ಪಾದೌಶ ವಿಶ್ವಭೂತಾನಿ ಶ್ರೀ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರುದೈವತ್ ಪರಂ ನಾಸ್ಮಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗಣನಾಥ ಸರಸ್ವತಿ ರವಿಶುಕ್ರ ಬೃಹಸ್ಪತಿ ಪಂಚೇತಾ ಸಂಸ್ಮರೆ ನಿತ್ಯಂ ವೇದವಾಣಿಂ ಪ್ರವರ್ತತೆ ಯಶ್ವೋ ನಾಮ ರೂಪ ಬ್ರಹ್ಮ್ಯಾದೇವಿ ಸರ್ವಮಂಗಲಂ. ತ್ರಯೋ ಸಂಸಣಾರ್ಥಂ ಸಾಂ ಸರ್ವತೋಂ ಜಯಮಂಗಲಂ. ಸರ್ವಾದ ಸರ್ವಾಕಾರೇಶೋ ನಾಸ್ತಿ ತೇಷಾಂ ಮಂಗಲಂ. येषां मृदुसो भगवान् मंगलायुतनं शिवः. ओम शिव शिव शंभोर्हाग्नि प्रवर्तमानस्य द्वितीयपराध्ये श्वेतरकल्पे वैवस्त्रनाम संवत्सरे श्रीशाली वाहनशिके 1947 विश्वासुनाम संवत्सर शुभ नक्षत्र शुभ नाम योग शुभ नामकरण एवं गुण विशेषण विशिष्टाय आशेवेदगुं सर्वं यद्भूतं यच्च भव्यमुतामृतत्व शेषानः यदन्यातो अत्यार्च्यते पश्चात् भूमि मतो पुरः. ನಾನು ಹಿಡಿಬೇಕಲ್ಲ ಅಂಟೇರ ಆ ಸ್ವಲ್ಪ ಸಿದ್ದಿ ಒಂದು ಐದು ಹಾಕಪ್ಪ ಸ್ವಾಮಿ. मर संहरणे जया जया गुरु मंगलम जंगम गुरुलिंग संगमानंदದಿ ಜಂಗಮ ಗುರುಲಿಂಗ ಸಂಗಮಾನಂದದಿ. ಈ ಪ್ಲಾಟ್ ನೋಡಕ್ ಬಂದ್
ಓನರಿಗೆ ಫೋನ್ ಮಾಡಿ ಕಡೆಗೆ ನಮ್ಗ ಇದಿಷ್ಟ ಆತ ಸ್ವಚ್ಛ ಮಾಡ್ಸಿ. ಹಾ ಹೌದು, ಇದು ನೋಡ್ರಿ ಇವಾಗ ಸ್ವಚ್ಛ ಮಾಡ್ಸೈತಿ. ಅವತ್ ಪೂಜೆಕ್ ಬಂದಿದ್ದು ವಿಡಿಯೋನು ಅದಾವು. ನಂಗೆ ಹಾಕ್ಬೇಕು ನಿಮ್ಗೊಂದು ಖುಷಿ ವಿಚಾರ ಹೇಳ್ತೇನೆ ಅಂತ ಹೇಳಿ ನನಗೆ ಹೇಳಕ ಆಗ್ಲಿಲ್ಲ, ಬಂದೆ. ನೋಡ್ರಿ ಇದು ನಮ್ಮ ಜಾಗ. ಹೊಸ ತಗೊಂಡಿದ್ದು ಶ್ರಾವಣದಾಗ ನಾನು ನಿಮ್ಗೆ ಒಂದು ಖುಷಿ ವಿಚಾರ ಹೇಳ್ತೀನಿ ಅಂತ ಹೇಳಿದ್ದೆ. ಬುಡಜಾರ್ ಸ್ವಚ್ಛ ಮಾಡೈತಿ, ಆದ್ರೆ ಮಳೆ ಇರೋ ಕಾರಣಕ್ಕೆ ಅಲ್ಲಲ್ಲೇ ನೀರು ನಿಂತೈತಿ. ಮೊನ್ನೆ ಬಂದು ಇಲ್ಲೇ ಪೂಜೆ ಮಾಡಿದ್ ನಾವು. ನೋಡ್ರಿ ಇಟ್ಗಿ ಬಂದಾವು, ಬ್ಲಾಕ್ ಬಂದಾವು. ಈಗ ಶೆಡ್ ಕಟ್ತಾರಂತ, ಏನು ಅಲ್ಲಿ ಕಟ್ತಾರಕಂತತಿ ಶೆಡ್ನ. ಆ ಮೂಲಿ ಕಟ್ಬಿಡ್ರಿ, ಅಲ್ಲಿ ಯಾವ ಗಾಡಿ ಅಡ್ಡಾಡಲ್ಲ ಅಂತ ಹೇಳೇವಿ, ಅಲ್ಲಿ ಕಟ್ತೀನಿ ಅಂದಾರ. ಕಟ್ಟಕ್ಕೆ ಸ್ಟಾರ್ಟ್ ಮಾಡೈತಿ. ಪ್ಲ್ಯಾನ್ ಒಂದು 3-4 ಹಾಕ್ಕೊಟ್ರೆ ಅದ್ರೊಳಗೆ ನನಗೊಂದಿಷ್ಟ ಆಗಿದ್ದು ಫೈನಲ್ ಮಾಡೇವಿ. ನಿನ್ನ ರಾತ್ರಿ ಫೈನಲ್ ಮಾಡಿ ಈಗ ಅದನ್ನೇ ಕಟ್ಟಿಸ್ಬೇಕಂತೇಳಿ. ಅಂದರೆ ಇಲ್ಲಿಂದ ಈ ಮೂಲಿಯಿಂದ ಫುಲ್ ಅಲ್ಲಿ ಮಠ, ಅಂದರೆ 2800 ಚಿಲ್ಲರ್ ಐತಿ. ಒಟ್ಟು ಒಂದು 3 ಗುಂಟೆಗೆ ಒಂದು ಸ್ವಲ್ಪ ಕಡಿಮೆ ಐತಿ ಅಷ್ಟೇ ಸ್ಕ್ವೇರ್ ಫೀಟ್. ಒಟ್ಟು ಒಂದು 3 ಗುಂಟೆ ಸನ್ನೆಗೆ ತೊಗೊಂಡೇವ್ರಿ. ಅಲ್ಲಿ ಕಲ್ಲದವು, ಅಲ್ಲಿಂದ ಇಲ್ಲಿ ಮಠ. ಇಷ್ಟು ಖುಷಿ ಆಗ್ತೈತಿ ನನಗೆ. ಅಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೂಡ ಒಂದು ಗೂಡು, ತನ್ನದೇ ಆದಂಥ ಒಂದು ಗೂಡನ್ನ ಕಟ್ಕೊತೈತಿ ಅಲ್ಲ. ಅಂಥದ್ರಾಗ ಇನ್ನು ಮನುಷ್ಯರು ಒಂದು ಆಸೆ ಪಡೋದ್ರಾಗ ಏನು ತಪ್ಪೈತೆ ಅಲ್ಲ. ನಿಜ ನೋಡ್ರಿ, ನಮ್ಮ ಮನೆಯವರೆಲ್ಲ ಅಡ್ಡಾಡತ್ತಾರ, ಅವ್ರಿಗಂತೂ ಭಾಳ ಖುಷಿಯಾಗೈತಿ. ನನ್ನ ಪ್ರತಿಯೊಂದು ಕೆಲಸದಾಗೂ ಬ್ಲಾಕ್ ಬಂದಾವು ಅಂತ ಇಂಜಿನಿಯರ್ ನಿನ್ನೆ ಫೋನ್ ಮಾಡಿ ಹೇಳಿದ್ರು. ನಾವು ಅವ್ರಿಗೆ ಕೊಟ್ಬಿಟ್ಟೇವಿ, ಯಾಕಂದ್ರೆ ನಿಂತು ಕಟ್ಸಕ್ಕೆ ಆಗಂಗಿಲ್ಲ ಅಂತೇಳಿ. ನೋಡ್ರಿ ಇಲ್ಲಿ ರೋಡ್ ಹೋಗೈತಿ ಹಿಂಗೆ. ಅಲ್ಲೆಲ್ಲೋ ನೀರು ಹರಿಯಾಕತ್ತಿರೋ ಸೌಂಡ್ ಐತಿ, ನೋಡೋಣ. ನೋಡ್ರಿ ಇಲ್ಲೇ ಚಲೋ ನೀರೇ ಹರಿಯಾತಾವ ಜೋರಾಗಿ. ಇದು ಗಾರ್ಡನ್ ಗತೆ ಅವರು ಜಗದವ್ರು ಬಿಟ್ಟಿದ್ದು. ಅದು ಒಂದು ಹೌದು. ಇದು ಭೂಮಿಕಾ, ಅದು ಭೂಮಿಕಾ. ಆಮೇಲೆ ಇದು ಎಲ್ಲ ಫ್ಯೂಚರ್. ಇದು ಸಿಯಲ್ಯಾಂಡ್ ನೋಡ್ರಿ. ಅಲ್ಲೊಂದು ಮನಿ ಐತಿ, ಅಲ್ಲೊಂದು ಸ್ವಲ್ಪ ಮನಿಗಳು ಅದಾವು, ಅಲ್ಲೊಂದು ಸ್ವಲ್ಪ ಅದಾವು, ಇಲ್ಲೊಂದು ಸ್ವಲ್ಪ ಐತಿ. ಈಗ ಸದ್ಯಕ್ಕೆ ಹೆಚ್ಚಿಗೆ ಮನಿ ಇಲ್ಲ, ಆದರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಭಾಳ ಮನಿಗಳು ಅಕ್ಕವು. ಇದು ಬೋರ್ ನೋಡ್ರಿ. ನಾವು ಅವತ್ತು ಓನರ್ ಕಡೆ ಮಾತಾಡಿದಾಗ ಇದ್ರ ಚಾವಿ ನಮ್ಗೆ ಕೊಟ್ಟಾರ ಅವರು. ನಾವು ಈ ಜಾಗಕ್ಕೆ ನೀರು ಮತ್ತು ಮನೆ ಕಟ್ಟಕ್ಕೆ ಬೇಕಲ್ಲ, ಬೋರ್ ಹೊಡಿಸಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತಿದ್ವಿ. ಪುಣ್ಯಕ್ಕೂ ನಮ್ಗೆ ಈ ಬೋರ್ ನಮ್ಮ ವಶಕ್ಕೆ ಬಂದಂಗೆ ಆತಿದ್ದು. ಅಂದರೆ ಇಲ್ಲಿ ಒಟ್ಟಿಗೆಲ್ಲ ಸಂಬಂಧ ಪಡ್ತೈತಿ, ಬಟ್ ನಮಗೆ ಮನೆ ಕಟ್ಟಕ್ಕೆ ನೀರಿಂದ ಏನೂ ತೊಂದರೆ ಇಲ್ಲ. ಬೇಕಾದಷ್ಟು ನೀರು ಆಕೈತಿ. ನೋಡ್ರಿ ಎಷ್ಟು ಪ್ರಶಾಂತವಾಗೈತಿ. ನಂಗಂತೂ ಪೀಸ್ ಆಗೈತಿ. ನಮ್ಗೆ ಮೊನ್ನೆ ಬಂದಾಗ ಪೂಜೆಕಂತೇಳಿ ನಾನು ನಿಮ್ಗೆ ವಿಡಿಯೋ ತೋರಿಸಿದ್ದೆ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಕುರಿ ಹಿಕ್ಕಿ ಹಾಕಿದ್ದು ಎಷ್ಟೈತಿ. ಲಕ್ಷ್ಮವ್ವ ಇಲ್ಲಿ ನಮ್ದೇನೈತೆ ಅಂದರೆ ಒಂದು 1500 ಸ್ಕ್ವೇರ್ ಫೀಟ್ ಅಷ್ಟು. ಇಲ್ಲಿ ಈ ಕಲ್ಲು ಕಾಣ್ತೈತಲ್ಲ, ಇಲ್ಲಿಂದ ಒಂದು ಇಲ್ಲಿ ಮಠ ಅಂದರೆ ಒಂದು 1500 ಸ್ಕ್ವೇರ್ ಫೀಟ್ನಷ್ಟು ಮನೆ ಕಟ್ಟೋಣ ಅಂತದೇವಿ. ಅದು ಉಳ್ದಿದ್ದು ಗಾರ್ಡನ್ ಮಾಡೋಣ ಅಂತದೇವಿ. ಗಾರ್ಡನ್ ಅಂದರೆ ಒಂದಿಷ್ಟು ಅದೇ ಮನೆಗೆ ಬೇಕಾದ ಒಂಚೂರು ಕಾಯಿಪಲ್ಲೆ ಗದ್ದೆ ಬೆಳ್ಕೊಳ್ಳೋದು, ಒಂದೆರಡು ಹಣ್ಣಿನ ಗಿಡ. ಮನುಷ್ಯ ಎಷ್ಟೇ ಟೆನ್ಷನ್ ಇರಲಿ ಎಲ್ಲ ಮುಗಿಸಿ ಲಾಸ್ಟಿಗೆ ಒಂಚೂರು ತಾನು ಹಾಕಿದಂಥ ಒಂದೆರಡು ಗಿಡಗಳ ಕಡೆ ಬಂದು ನಿಂತಾಗ ಅಲ್ಲಿ ಬೆಳೆದಿರೋ ಹೂವು, ಹಣ್ಣು, ಕಾಯಿ ನೋಡಿದಾಗ ಅದೊಂದೊಂದು ಪೀಸ್ ಮೈಂಡ್ ಅನಿಸುತ್ತಲ್ಲ. ಎಷ್ಟು ಹೆಡ್ ವೇಟ್ನ ಕಡಿಮೆ ಮಾಡೋಕ್ಕೆ ಮನುಷ್ಯಾಗ ಇರೋದೇ ಅದು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಅಷ್ಟು ಖುಷಿ ಆಕೈತಿ ಅದನ್ನು ನೋಡಿದಾಗ. ಏನಾದರೂ ಟೆನ್ಷನ್ ಆದಾಗ, ಬೇಜಾರಾದಾಗ, ನಾವು ಯಾವುದಾದ್ರೂ ಮನುಷ್ಯರ ಕಡೆ ಹೋಗಿ ಮಾತಾಡಿದಾಗ ಕೆಲವೊಂದ್ಸಲ ನಮ್ಮ ಮನಸ್ಸಲ್ಲಿರೋಂಥ ಕೆಲವೊಂದು ಮಾತುಗಳು ಹೊರಗೆ ಬಂದಾಗ ಅವು ಎಲ್ಲಿ ಆ ಮನುಷ್ಯ ಮತ್ತೊಬ್ಬರ ಕಡೆ ಹೇಳ್ತಾನೋ ಅಥವಾ ಅವ್ನು ಹೆಂಗೆ ಅದನ್ನು ಅಕ್ಸೆಪ್ಟ್ ಮಾಡ್ತಾನೋ, ಅವ್ನು ಬೇಜಾರು. ಅದರಿಂದ ನಮಗೆ ಮಾತಾಡಿದ್ರೆ ನಮಗೂ ಒಂದು ಕ್ಷಣಕ್ಕೆ ರಿಲೀಫ್ ಸಿಕ್ಕರು ಮತ್ತು ಅದು ಇನ್ನೊಂದು ಒಣ ಟೆನ್ಷನ್ನೇ ಅದು. ಬಟ್ ಈ ಗಿಡಗಳಿಂದ ನಮಗೆ ಯಾವತ್ತೂ ಟೆನ್ಷನ್ ಸಿಗೋದಿಲ್ಲ. ಅವುಗಳ ಹತ್ರ ಹೋಗಿ ನೋಡೋದು, ಮಾಡೋದು, ಒಂದು ಅವಕ್ಕೆ ನೀರು ಹಾಕೋದು, ಅವ್ರ ಪಾಲನೆ, ಪೋಷಣೆ ಎಷ್ಟು ಖುಷಿ ಅನ್ನಿಸುತ್ತಲ್ಲ. ಅದೇ ನನಗೆ, ಅದಕ್ಕೋಸ್ಕರ ನಂಗೆ ಯಾವಾಗಿದ್ರೂ ದೊಡ್ಡ ಜಾಗ ತೊಗೋಬೇಕನ್ನೋಂಥದ್ದೇ ಭಾಳ ಖುಷಿ ಇದ್ದಿದ್ದು, ಇಷ್ಟ ಇದ್ದಿದ್ದು. ಅದೇ ಧೈರ್ಯಕ್ಕೆ ನನಗೆ ಇದೇ ಬೇಕು, ನಂಗೆ ದೊಡ್ಡದೇ ಬೇಕು ಅಂತಂದೇಳಿ ಅಂದ್ಕೊಂಡು ಹುಡುಕ್ತಾ ಇದ್ದಿದ್ದು. ಅದರ ಬಜೆಟ್ ಕೈ ಮೀರಿ ಹೊಕ್ಕವು ಅಂತೇಳಿ ಕಡೆಗೆ ಏನು ಮಾಡಿದ್ದು, 1600 ಸ್ಕ್ವೇರ್ ಫೀಟ್ ಇದ್ರೂ ಸಾಕು. ಅಂದರೆ 30-50
ಲಾಸ್ಟ್. ಅಷ್ಟರೊಳಗೆ ನೋಡೋಣ ಅಂತಂದೇಳಿ ನೋಡ್ತಾ ಇದ್ದಿದ್ದು. ಅದೇನೋ ಒಟ್ಟು ಗೊತ್ತಿಲ್ಲ, ಇಷ್ಟು ದೊಡ್ಡ ಜಾಗ ಐತಿ, ಕಾರ್ನರ್ ಪ್ಲಾಟ್, ಕಮರ್ಷಿಯಲ್ ಐತಿ ಇದು, 100 ಫೀಟ್ ರೋಡಿಗೆ ಐತಿ ಅಂತಂದ್ರು. ಕಡಿಮೆ ರೇಟ್ಗೂ ಸಿಕ್ತು. ಸೊ ಆ ಕಾರಣಕ್ಕೆ ನಂಗೆ ಹಂಗಾರೆ ಇದೇ ಇರಲಿ ಅಂತೇಳಿ ಇಷ್ಟಪಟ್ಟು ತೊಗೊಂಡಿದ್ದು ನಾನು ಇದನ್ನು. ನಮ್ಮ ಮನೆಯವರು ಒಂದು 2-3 ಸಲ ವಿಚಾರ ಮಾಡಿದ್ರು, ತೊಗೊಳ್ಳೋಣ ಬೇಡ, ಇಲ್ಲ ತೊಗೊಳ್ಳೋಣಪ್ಪ, ಇದು ನಂಗೆ ಇಷ್ಟ ಆಗಿತ್ತು, ತೊಗೊಳ್ಳೋಣ. ಇದಕ್ಕಿಂತ ಮುಂಚೆ ಆಮೇಲೆ ಊರಾಗಿರೋ ಕೆಲವೊಂದು ಸೈಟ್ಗಳ್ನ ಹೋಗಿ ನೋಡಿ ಬಂದ್ವಿ, ಸುತ್ತಮುತ್ತಲು ಮನೆ ಇರೋಂಥದ್ದು. ಯಾಕೋ ನಂಗೆ ಬೇಡ ಅಂತ ಅನ್ನಿಸ್ತು, ನಂಗೆ ಇದೇ ಇಷ್ಟ ಆಯ್ತು, ಅದಕ್ಕೆ ಇದನ್ನೇ ತೊಗೊಂಡೆ ನಾನು. ಇವತ್ತಿಲ್ಲಿ ಬಂದಿದ್ದ ಕಾರಣನೂ ನಾನು ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕನ್ನೋ ಕಾರಣಕ್ಕೆ ಮೊನ್ನೆ ಬಂದು ಪೂಜೆ ಮುಗಿಸಿ ಹಂಗೆ ಹೋಗಿದ್ವಿ. ಏನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವತ್ತು ವರಮಹಾಲಕ್ಷ್ಮಿ ಬೇರೆ ಇತ್ತು, ಅವತ್ತೇ ಪೂಜೆ ಮಾಡಿದ್ದು ನಾವು. ಅವತ್ತೇ ಶುಕ್ರವಾರ ದಿನ ಭೂಮಿ ಪೂಜೆ ಮಾಡಿದ್ದು. ಅವ್ರು ಅಲ್ಲಿ ನಿಂತಾರ ಮಾತಾಡ್ಕೊಂತ, ಅದೆಲ್ಲ ಮುಗಿಸ್ಕೊಂಡು ಮರೇ ದಿನ ವಿಡಿಯೋ ಹಾಕಿದ್ದು. ಇದನ್ನೇ ನಿಮ್ಗೆ ಹೇಳಬೇಕು ಅಂತಿದ್ದೆ. ಕೆಲವ್ರಂತರೂ ಅಯ್ಯೋ ಶಾಂತಕ್ಕ ಪ್ರೆಗ್ನೆಂಟ್ ಅದೀರಿ ಅಂತ ಕಾಮೆಂಟ್ ಹಾಕ್ತಿದ್ರಿ. ಇಲ್ಲಪ್ಪ, ಪ್ರೆಗ್ನೆಂಟ್ ಇಲ್ಲ, ಸಾಕಿಗೆ ಒಳಬ್ಳೆ ಅದಾಳ. ನಾ ಏನು ಬೇಡ ಅಂತ ಬಿಟ್ಟಿಲ್ಲ, ಆದರೆ ಆಗಲಿ ಅಂತ ಬಿಟ್ಟಿನಿ, ಯಾಕೋ ನಿಂತಿಲ್ಲ ವಾಪಸ್ ಅಷ್ಟೇ. ಇದೆಲ್ಲ ಖಾಲಿ ಸೈಟ್ ಇವು ನೋಡ್ರಿ. ಕೆಲವರು ಕಮೆಂಟ್ ಹಾಕ್ತಿದ್ರಿ, ಕರೆಕ್ಟಾಗಿ ಸೈಟ್ ತೊಗೊಂಡಿರಿ, ಮನೆ ಕಟ್ತಾ ಇದೀರಿ ಅಂತ ಕೆಲವರು ಕರೆಕ್ಟಾಗಿ ಕಮೆಂಟ್ ಹಾಕ್ತಿದ್ರಿ. ಆದರೆ ನಾನು ಶ್ರಾವಣದಾಗೆ, ಅದಕ್ಕೆಂದ್ರೆ ನಾನು ಇನ್ನೂ ಇದನ್ನು ತೊಗೊಳೋದು ಗ್ಯಾರಂಟಿ ಇರಲಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಅಷ್ಟೊಂದು ಖಚಿತವಾಗಿ ಹೇಳಿರಲಿಲ್ಲ ಅಷ್ಟೇ, ಒಂದೇ ಕಾರಣಕ್ಕೆ. ನೋಡ್ರಿ ಗಟ್ರದ ಕಲ್ಲೆಲ್ಲ ಹೆಂಗಾಗೈತಿ, ಒಡೆದ್ಬಿಟ್ಟೈತಿ. ಅದು ಬುಲ್ಡೇಜರ್ ಬಂದೋಗೈತಲ್ಲ, JCB ಒಯ್ಯಕ್ಕೆ ಹೋಗಿ ಹಂಗೆ ಮಾಡಿ ಕೆಡಿ ಹಂಡಾವಣ ಮಾಡ್ತಾರ ಏನೋ ಇದನ್ನ. ನೋಡಲ್ಲಿ JCB ಹೋಗಿ ಈಗ ತಡಿ, ಈಗ ಲಾರಿ JCB ಎಲ್ಲ ಆದಿ ಸಿಮೆಂಟ ಕಿತ್ಕೊಂಡು ಹೋಗ್ತೀನಿ ಅಂತ ನಾನು ಈ ರೋಡ್ ಅದ ಅವ್ರಿಗೆ ಹೇಳ್ಬೇಕಪ್ಪಿ. ಅಲ್ಲಪ್ಪಿ ಈಗ ಮತ್ತೆ ಈ ಸೈ ಹೌದಾ ಯಾಕೆ ತಡ್ರ ಇನ್ನೊಂದದ ಇದು ಮಾಡಬೇಕಾರ, ಅವ್ ಕಿತ್ತದು ಕೆಳಿಯೋದು ಅವ್ ಮಾಡ್ತಿರ್ತಾರ. ಮೇಲೆ ಮಾಡಿರ್ತಾರ ಮತ್ತ ಅವ್ರ ಅಲ್ಲೂ ಒಂದ್ ಸ್ವಲ್ಪ ಹೊಡೆದತ್ ನೋಡ್ರಿ, ಏನ್ ಮಾಡಕ್ಕಾಕತಿ.